ಇಲ್ಲಿ ಯಾವ ತರ ಮಲ್ಚಿಂಗ್ ಮಾಡಿದ್ರೆ ಸರ್? ತೆಂಗಿನ ಮೊಟ್ಟೆ ತೆಂಗಿನ ಮೊಟ್ಟೆ ಸುಲಿದಿರ್ತೀವಲ್ಲ, ಆ ತೆಂಗಿನ ಮೊಟ್ಟೆ ಸುಲಿದಿರೋದನ್ನ ಇಲ್ಲೆಲ್ಲ ಸುತ್ತ ಹಾಕಿದ್ದೇವೆ. ಈಗ ಇದ್ರ ಮೇಲೆ ತೆಂಗಿನ ಗರಿಗಳು ಹಾಕ್ತಿವಿ. ಈಗ ಇನ್ನು ತೆಂಗಿನ ಗರಿ ಹಾಕಿಲ್ಲ, ಆ ಕಡೆ ತೆಂಗಿನ ಮರಿಗೆ ಹಾಕಿದೀವಿ. ಇದ್ರ ಮೇಲೆನೂ ಕೂಡ ಇದು ತೆಂಗಿನ ಗರಿಗಳನ್ನ ಇದ್ರ ಮೇಲೆ ಹಾಕ್ತಿವಿ ಈಗ. ಸೊ ಇದ್ರಲ್ಲಿ ತೇವಾಂಶ ಕಾಪಾಡ್ಕೊಳ್ಳೋದು. ಖಂಡಿತ ತೇವಾಂಶ ಕಾಪಾಡುತ್ತೆ. ಜೀವಾಮೃತ ಅಥವಾ ಆ ಥರದ್ದು ಏನಾದ್ರು ಹಾಕಿದ್ರು ಅದು ಒಂದು ಒಳ್ಳೇದಾಗುತ್ತೆ. ಹೌದು, ಜೀವಾಮೃತ ಆಗ್ಬೋದು, ಗೋಕೃಪಾಮೃತ ಆಗ್ಬೋದು. ಬಹಳ ಚೆನ್ನಾಗಿ ಮಾಡಿದಿರ ಸರ್, ತುಂಬಾ ಖುಷಿ ಆಯ್ತು. ಪ್ರತಿ ಮರಕ್ಕೂ ಈ ತರ ಮಾಡೋದು ನೋಡಿ. ಈಗ ಈ ತರ ಬಿದ್ದ ತೆಂಗಿನ ಗರಿನ ಇಲ್ಲಿ ಈ ತರ ಹಾಕ್ತಾ ಇದೀವಿ ಈಗ. ಈಗ ಮಾಡ್ತಾ ಇದೀವಿ. ಮಾಡಿ ಸರ್, ತುಂಬಾ ಒಳ್ಳೆ, ತುಂಬಾ ಒಳ್ಳೆ ಸರ್. ನೋಡಿ ಇಲ್ಲ ಇಲ್ಲಿ ತೇಗದ ಮರದ ಎಲೆಗಳೆಲ್ಲ ಹಾಕಿದ್ದೀರಾ? ಎಲ್ಲ ಉದುರಿ ಎಲೆಗಳು ಉದಿರುತ್ತಲ್ಲ, ಆ ಎಲೆಗಳೆಲ್ಲ ತೆಂಗಿನ ಗರಿ ಮೇಲೆ ಹಾಕಿದ್ದೇವೆ. ಈಗ ಅದೇ ಮಲ್ಚಿಂಗ್ ಆಗುತ್ತೆ, ಗೊಬ್ಬರನೂ ಆಗುತ್ತೆ. ಕೊಂಬೆ ಸೌರಿ ಇರೋದು ಆ ತರದ್ದೆಲ್ಲ ಮಾಡಿರೋದೆಲ್ಲಾನು ಹಾಕಿದ್ದೀರಾ? ಹೌದು, ಮಲ್ಚಿಂಗ್ ಆಗುತ್ತೆ. ಹೊಂಗೆ ಮರದ್ದು ಟೀಕ್ ಎಲೆಗಳದೆಲ್ಲ ಉದುರಿತ್ತಲ್ಲ, ಅದು ಇದಾಗ ವೇಸ್ಟ್ ಆಗೋ ಬರಲಿ ಇಲ್ಲಿ ತಂದು ಹಾಕಿದ್ವಿ. ಸುತ್ತ ನಾವೇನು ಮಾಡಿದ್ದೀವಿ ಅಂದರೆ, ಫಸ್ಟು ಕೆಳಗಡೆ ಎಲ್ಲ ತೆಂಗಿನ ಮಟ್ಟೆ ಹಾಕಿದ್ದೇವೆ. ಆಮೇಲೆ ಈ ತೆಂಗಿನ ಗರಿಗಳನ್ನು ಸುತ್ತ ಇದು ಹಾಕಿದ್ದೇವೆ. ಆಮೇಲೆ ಇದು 8 ರಿಂದ 10 ಅಡಿ ಹೈಟ್ ಆ ತೆಂಗಿನ ಮರದ ಬುಡಕ್ಕೆ ಧಾನ್ಯಗಳನ್ನು ಹಾಕ್ತೀವಿ. ಉರುಳಿ, ಅಲಸಂದೆ, ಅವರೆ ಅದು ಹಾಕಿದಾಗ ಅದೇ ಮಲ್ಚಿಂಗ್ ಆಗುತ್ತೆ. ಆ ಥರ ಮಾಡ್ಕೊಂಡು ಐಡಿಯಾ ಇದೆ. ತುಂಬ ಒಳ್ಳೆ ಸರ್. ಎಲ್ಲ ಮರಗಳಲ್ಲೂ ನಮ್ಮ ಸಾಮಾನ್ಯ ಹಂಗಿದೆ. ಎಲ್ಲ ತೆಂಗಿನ ಮರಕ್ಕೂ ಹಾಕಿದ್ವಿ. ಎಲ್ಲ ತೆಂಗಿನ ಮರಕ್ಕೂ ಮಾಡಿದ್ದೇವೆ. ಎಲ್ಲ ತೆಂಗಿನ ಮರಕ್ಕೂ ಎಲ್ಲ ತುಂಬ ಒಳ್ಳೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ, ಮರಗಳು ಒಳ್ಳೆ ಬಂದಿದೆ, ಚೆನ್ನಾಗಿದೆ ಸರ್. ಬನ್ನಿ ಸರ್, ಬನ್ನಿ ಬಂದ ಸಪೋಟ ಕೂಡ ಸೂಪರಾಗಿ ಬಂದಿದೆ. ಹೌದು, ಸಪೋಟ ತುಂಬ ಸಿಹಿಯಾಗಿದೆ, ತುಂಬ ಚೆನ್ನಾಗಿದೆ. ಯಾರು ಬೇಕಾದ್ರೂ ತೊಗೊಳ್ಬೋದು. ಸೀಬೆ ಇದೆ, ಕರಿಬೇವು, ಹಲಸು, ಕಮಲ ದ್ರಾಕ್ಷಿ ಸರ್, ಅದು ಸಾರ್ ಫ್ರೂಟ್. ಹೌದು ಹೌದು ಹೌದು. ಹಲಸಿದೆ ಅಲ್ಲಿ. ಹಲಸು 3 ಎಕರೆ. ನಮಗೆ ಕಪಿಗಳದು ಹಾವಳಿ ಜಾಸ್ತಿ, ಭಯಂಕರ. 100-150 ಬರ್ತವೆ. ರಾತ್ರಿ ಹಗಲೊತ್ತು ಕಪಿಗಳು, ರಾತ್ರಿ ಹೊತ್ತು ಬಾವಲಿಗಳು. ತುಂಬ ಸಮಸ್ಯೆ. ಒಂದು 50 ರಿಂದ 60% ಅವೇ ನಾಶ ಆಗೋಗುತ್ತೆ.